ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗಿಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇವತ್ತು ಫೋಟೋಶೂಟೆಲ್ಲ ಮುಗಿಸ್ಕೊ ಬಂದ್ವಿ. ಇವತ್ತು ಮಧ್ಯಾಹ್ನ ಅಂತೂ ಬಂದು ಅಡುಗೆ ಎಲ್ಲ ಏನೂ ಮಾಡಲಿಲ್ಲ. ಇರೋದೇ ಸ್ವಲ್ಪ ತಿಂದು ಅಲ್ಲಿಂದ ಬಂದು ರೆಸ್ಟ್ ಮಾಡೋದಾಯಿತು. ಇವಾಗ ನೈಟು ಶೈಲಿಗೆ ಬೇಗನೆ ಅಂದರೆ ಒಂದು 6 ಗಂಟೆ ಒಳಗಡೆ ಊಟ ಮಾಡಿಸ್ಬಿಡಿ ಅಂತ ಹೇಳಿದ್ದಾರೆ. ಯಾಕೆಂದರೆ ಅನ್ನ ಈ ಥರ ಏನಾರು ಕೊಟ್ಟರೆ ಬೇಗನೆ 6 ಗಂಟೆಲೆಲ್ಲ ಊಟ ಮಾಡಿಬಿಟ್ರೆ ಬೆಳಗ್ಗೆ ಏನೂ ಕೊಡೋಂಗಿಲ್ಲ, ಏನು ತಿನ್ನೋಂಗಿಲ್ಲ. ನೈಟ್ 10 ಗಂಟೆವರೆಗೂ ನೀರೇನಾದರೂ ಕುಡಿಬೋದು, ಅದ್ರ ಮೇಲೆ ಅದನ್ನು ಕುಡಿಯೋಂಗಿಲ್ಲ ಅಂದಿದ್ರೆ. ಯಾಕೆಂದರೆ ಬೆಳಗ್ಗೆ ಡೆಲಿವರಿ ಇರೋದ್ರಿಂದ ಶೈಲಿಗೆ ಅದೇನು ಕೊಡಬೇಡಿ ಅಂತಂದರೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಇವಾಗ ಬೇಗ ಅಡುಗೆ ಮಾಡೋಣ ಅಂತ. ಟೈಮ್ 4:15 ಆಗಿದೆ. ಹಾಗಾಗಿ ಶೈಲಿಗೆ ಏನಾದ್ರು ಅಡುಗೆ ಮಾಡಿದ್ರೆ ನಾವು ಯಾರೂ ಊಟ ಮಾಡಿಲ್ಲ, ಎಲ್ಲ ಫುಲ್ಲು ಟಯರ್ಡ್, ಅಲ್ಲೆಲ್ಲ ಬಂದು ಸುಸ್ತಾದಂಗೆ ಆಯಿತು. ಹಾಗಾಗಿ ಇವಾಗ ಏನಾದರೂ ಮಾಡಿ ಪಲ್ಯ ಆಗಿಲ್ಲ ಸಾಂಬಾರನ್ನ ಈ ಥರ ಮಾಡಿ ಊಟ ಮಾಡೋಣ ಅಂದ್ಬಿಟ್ಟು ಅಡುಗೆ ಮಾಡೋಕ್ಕೆ ರೆಡಿ ಆಗ್ತಾಯಿದ್ದೀನಿ. ನಾನು ಶೈಲು ಸುನಿ ಎಲ್ಲ ಈಗ ಮಲಗಿದ್ದು ಅವರು ಕೂಡ ಫ್ರೆಶ್ ಅಪ್ ಆಗ್ತಾಯಿದ್ದಾರೆ. ಬನ್ನಿ ಕುಷ್ಮಾ, ಸೌಂಡ್ ಮ್ಯೂಟ್ ಮಾಡು. ನೀನೀಗ ಏನು ಮಾಡ್ತಿದ್ಯಾ? ಬೇಳೆ ತಗೊಂಡು ಬಂದಿಲ್ಲ ಊರಿಂದ, ಹಾಗಾಗಿ ನೋಡಿ ಒಂದು 1/2 kg ತಗೊಂಡು ಬಂದವ್ರೆ ಬೇಳೆ. ತೊಗರಿ ಬೇಳೆ ಬೇಕು, ಸೊಪ್ಪು ಪಲ್ಯ ಮಾಡೋಣ ಅಂದ್ಬಿಟ್ಟು ಬೇಳೆ ತರಿಸ್ದೆ. ಇದೇನೋ ತಂದರ್ಲಕ್ಕೆ ಸಲ್ಲು ಇದು ಯಾತಕ್ಕಪ್ಪ ಇದು? ರಿಮೋಟ್ಗ ಮತ್ತು ಪಾತ್ರೆಗಳೆಲ್ಲ ತೊಳಿಯೋಕ್ಕೆ ಸಾಯಂಕಾಲ ಫುಲ್ ಎಲ್ಲ ತೊಳೆಸ್ಬಿಟ್ಟು ಎಲ್ಲ ನೈಟೇ ಇವತ್ತು ಎಲ್ಲ ಅಡುಗೆಯಾಗಿ ಊಟ ಎಲ್ಲ ಆದ ನಂತರ ಫುಲ್ ಪಾತ್ರೆ ಎಲ್ಲ ತೊಳೆಸಿ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡ್ತು ಅಂದರೆ ಇನ್ನು ಬೆಳಗ್ಗೆಗೆ ಏನು ಮಾಡಿಸಲ್ಲ. ಹಾಗಾಗಿ ಎಲ್ಲ ಒಂದು ಜಾಗಕ್ಕೆ ಹಾಕ್ತಾಯಿದ್ದೀನಿ. ಯಾರಪ್ಪ? ಪದ್ಮ ಆಂಟಿ ಬಂದಿಲ್ಲ, ಫೋನ್ ಮಾಡಬೇಕಿಲ್ಲ. ಅಂದರೆ ಈಗ ಬೇಡ ಅಂದೆ ನಾನೇ ಅಡುಗೆ ಮಾಡೋಣ, ನಾವನ್ನೆಲ್ಲ ರೆಡಿ ಆಗಿಬಿಡ್ಲಿ. ಆಗ ಒಟ್ಟಿಗೆ ಬಂದರೆ ಏನು ಪಾತ್ರೆ ತೊಗೊಬಿಟ್ಟು ಮನೆಯೆಲ್ಲ ಒರೆಸಾಕ್ತಾರೆ ಆಯ್ತಲ್ಲ. ಇಲ್ಲಿ ಒಂದು ಓಲಿರುತ್ತೆ, ಅಲ್ಲಿ ನೋಡಬೇಕು. ಅದು ಬರಲ್ಲ, ಇದು ಬರ್ತಲ್ಲ ಗ್ಯಾಸ್ದು. ನಮ್ಮನೆ ಗ್ಯಾಸ್ ಒಲೆನೇ ಉರಿತಲ್ಲ, ಎರಡು ಸ್ಲೋ ಆಗ್ಬಿಟ್ಟಿದೆ. ಬಿಚ್ಚೋದೇನು ಬೇಡ ಕಣಪ್ಪ. ಇಲ್ಲಿ ನೋಡಿ, ಇಲ್ಲಿಂದ ಬರ್ತಲ್ಲ ಗ್ಯಾಸು, ಇಲ್ಲಿ ಓಲಿದೆ, ಬಿಚ್ಚಲಬೋದಾ? ಮಾಡೋಕ್ಕಾಗಲ್ಲ. ಸ್ನಾನ ಆದಮೇಲೆ ನೀಟಾಗಿ ತೊಗೊಂಬೋದು. ಸ್ವಲ್ಪ ಎಣ್ಣೆ ಹಾಕ್ಬಿಡು. ಆಮೇಲೆ ಸಂಜೆ ಹಾಕ್ತೀನಿ. ಸಂಜೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಅಂದರೆ ಶೈಲಿಗೆ ಹೇರ್ ಸ್ಟೈಲ್ ಮಾಡಿದ್ರಲ್ಲ ಅದು, ಅದೇ ನೋಡಿ ಎಷ್ಟು ಎಫೆಕ್ಟ್ ಆಗ್ತವೆ ಅಂದರೆ. ಸ್ಪಾಂಜ್ ಥರ ಇರುತ್ತೆ. ಹೌದು, ಸ್ಪಾಂಜ್ ಥರನೇ ಇದೆ ಆಲ್ರೆಡಿ ನೀರು. ಸ್ವಲ್ಪ ಅಲ್ಲಿ ನೈಟು ಮಲಗಬೇಕಾದ್ರೆ ಎಣ್ಣೆ ಸವರ್ಬಿಡು. ಬೆಳಗ್ಗೆ ಹೊತ್ತಿನಂತಾನೆ 6 ಗಂಟೆಗೆ ತಲೆ ಸ್ನಾನ ಮಾಡಬೇಕಲ್ಲ, ಸ್ನಾನ ಮಾಡಿಬಿಟ್ರೆ ಆಯಿತು. 6 ಗಂಟೆಗೆಲ್ಲ 5 ಗಂಟೆಗೆದ್ದು ಸ್ನಾನ ಮಾಡಿ ಹೊರಡೋದು ಹಾಸ್ಪಿಟಲ್ಗೆ. ನೋಡಿ ಖುಷ್ಗೌಡ್ರು ಏನೋ ಮಾಡ್ತಾಯಿದ್ದಾರೆ. ಏಯ್, ಏನು ಮಾಡ್ತಿದೀಯಾ? ಓಡಿಸ್ತೀನಿ ನಿನಗೆ. ಗ್ಯಾಸ್ ಸ್ಟವ್ ರೆಡಿ ಮಾಡ್ತಿದ್ದಾರೆ ಪುಟ, ಫುಲ್ಲು ಬಿಚ್ಚಿ ಅದೆಲ್ಲ. ಪದ್ಮ ಕಾಲ್ ಮಾಡಿಬಿಡ್ಲಾ? ಟೈಮ್ ಆಯಿತು, 5 ಗಂಟೆ ಆಗಿದೆ. 1 ಅವರ್ ಬಿಟ್ಟು ಬಂದ್ಬಿಡು, ಅಡುಗೆ ಆಗಿರುತ್ತೆ ಅಂತೇಳಿ. ಏನು ಬರ್ನರ್ ಅಲ್ಲೇ ಇತ್ತು ನೋಡು, ಅವ್ರ ಹತ್ರನೇ ಅವರೇ ಬಿಚ್ಚಿ ಪಕ್ಕಕ್ಕೆ ಇಟ್ಟಿರ್ತಾರೆ. ವಾವ್, ಎಸ್, ವೆರಿ ಗುಡ್. ವರೆ ವಾ, ಥ್ಯಾಂಕ್ ಯು. ಇದೆರಡು ಇಲ್ದೇನೆ ಇದೆರಡರಲ್ಲಿ ಮಾಡಿ ತಲೆ ಇದಾಗೋಗ್ಬಿಟ್ಟಿದೆ. ಇವಾಗ ಇದನ್ನ ಸದ್ಯಕ್ಕೆ ಕ್ಲೀನ್ ಮಾಡ್ಬೇಕು ಪುಟ್ಟ. ಈಗ ನಾವು ಎಲ್ಲನೂ ಯಾಕೆ ಹೇಳೋ, ಈಗ ಕ್ಲೀನ್ ಮಾಡಿಲ್ಲ 2 ದಿನ ಅದರಿಂದ ಬ್ಯುಸಿಲಿ. ಈಗ ಇದು ಕ್ಲೀನ್ ಮಾಡೋದೈತಲ್ಲ, ಇಲ್ಲಿ ಬಿಡೇಪಾದ ಹಾಕ್ಬೇಡಿ, ಏನು ಕ್ಲೀನ್ ಮಾಡೋದು? ಉಜ್ಜಿ ಬಿಡ್ತೀನಿ ನಾನು ಅದನ್ನ. ಇಲ್ಲ, ಇದನ್ನು ಕ್ಲೀನ್ ಮಾಡೋದೈತೆ ಅಂದಿದ್ದಲ್ಲ ನೀನು. ಅದು ತರ್ತೀನಿ. ಸ್ಪ್ರೇ ತಗೊಬಾರ್ದ್ಬಿಟ್ಟು ಹಾಕೋಣ.
ಕ್ಲೀನ್ ಮಾಡಿಬಿಡೋದೇರಪ್ಪ ಥ್ಯಾಂಕ್ ಯು ಇಲ್ಲಿಗೆಲ್ಲ ಗ್ಯಾಸ್ ಸ್ಟವ್ನ ರೆಡಿ ಮಾಡಿಕೊಡೋದಕ್ಕೆ ತಗೊಂಬಳೆ ಇದು ಕ್ಲೀನ್ ಮಾಡಕ್ಕೆ ನೀರು ಹಾಕ್ಬೇಕಾ ಇಲ್ವಾ ತಂದುಬಿಡು ಏಯ್ ಏನದು ಬಟ್ಟಲ್ಲಿ ಏನು ಹೊರ್ಸಂಗಿಲ್ವಾ ಇಲ್ಲ ಇಲ್ಲ ಏನು ಒರ್ಸಂಗಿಲ್ಲ ಅದು ಸೌಂಡ್ ಕಡಿಮೆ ಮಾಡಿ ಚಿನಿ ಬರ್ತಾ ಇಲ್ಲ ವಾವ್ ಮುಂದೆ ತಿಳಿಸವ ಸ್ವಲ್ಪ ಈ ಬರ್ನಲ್ಲಿ ಬರೋದಿಲ್ಲ ಎರಡು ಬರಂಗಿಲ್ಲ ಯಾಕೆ ಬಿಡ್ರಿ ಹಾಕು ನಿಧಾನ ನಿಧಾನ ಹಂಗಲ್ಲ ಇರು ಇಲ್ಲೇನೋ ತಿರುಗಿಸ್ಬೇಕನ್ನ ಈಗ ನೋಡು ಆಫ್ ಆಗೋಯ್ತಾ ಅಯ್ಯಯ್ಯ ಎಂತ ಇದು ಅಂದರೆ ಇದು ಹಂಗೆ ಸ್ವಲ್ಪ ಸ್ಪ್ರೇ ಮಾಡ್ತಾ ಮಾಡ್ತಾ ಸರಿ ಹೋಗುತ್ತೆ ಬಿಟ್ಬಿಡ್ಬೇಕು ಒಂದು 5 ಮಿನಿಟ್ ಮಮ್ಮಿ ಹೌದಾ 5 ನಿಮಿಷ ಅಷ್ಟೊತ್ತು ಬಿಡೋಕ್ಕಾಗ ನನ್ನ ಕೈಲಿ ಅಡುಗೆ ಮಾಡಬೇಕು ನಾನು ಇರುತ್ತೆ ಅಂತ ಇರಲಿ ಸುಮಾರು ಹೋಗ್ಲಿ ಹಾಕು ಅಲ್ಗೂ ಸ್ಪ್ರೇ ಮಾಡೋಕ್ಕೆ ಅದಕ್ಕೆ ಅದು ಜಾಸ್ತಿ ಏನು ಬೆಳಗ್ಗೆ ಟೀಗಿ ಹಾಲು ಅದೆಲ್ಲ ಚೆಲ್ಬಿಟ್ಟಿದ್ದೀವಿ ಕ್ಲೀನೇ ಮಾಡಿಲ್ಲ ಫುಲ್ ಆತ್ರ ಬೆಳಗ್ಗೆ ನೆನ್ನೆಯಿಂದನೂ ಫುಲ್ ಕೆಲಸ ಅಂದರೆ ಬೆಳಗ್ಗೆ ಅದನ್ನು ಹಾಕಾಕ್ಬಿಡ ಸುನಿಕಲ್ಲಿ ಎಟ್ಗತ್ತ ಒರೆಸಿಸ್ಬಿಡೋಣ ಒಳ್ಳೆ ಕೆಲಸ ನಮ್ಗಲ್ಲ ಎಟ್ಗೋದೇ ಇಲ್ಲ ಮೇಲೆ ಒರೆಸ್ಬಿಡ್ಲ ಈಗ ಇದು ಒರ್ಸಂಗಿಲ್ಲ ಉಜ್ಬೇಕಾ ಚೆನ್ನಾಗಿ ಹೋಯ್ತದಲ್ಲ 5 ನಿಮಿಷ ಬಿಡಕ್ಕೆ ಹೇಳಿದಿಲ್ಲವ 5 ಮಿನಿಟ್ ಬಿಟ್ರೆ ಇನ್ನೂ ಚೆನ್ನಾಗಿ ನಮ್ಗೆ ಯಾವುದಿದು ಇದಾಗಿಲ್ಲ ತುಂಬ ಹಳೆ ಕಲೆ ಅಲ್ಲ ಅಲ್ಲಿ ಫೋನಲ್ಲಿ ಹೊಸಿ ಇಲ್ಲ ಅನ್ನೋ ಕಾಣುತ್ತೆ ಇಲ್ಲಿ ಏನಿಲ್ಲ ಹಳೆ ಕಲೆನ ಕಾಣುತ್ತೆ ಏನು ಹಳೆ ಕಲೆ ಏನಿಲ್ಲ ಇದು ಬೆಳಗ್ಗೆ 6 ಚೆಲ್ಲಿರೋದು ಇದು ಹೋಯ್ತಾ ಕ್ಲೀನಾಗಿ ಹೋಯ್ತತ್ತ ಅದನ್ನು ಇನ್ನೊಂದು ಸ್ವಲ್ಪ ಸ್ಪ್ರೇ ಮಾಡ್ಬಿಟ್ಟು ಸುನಿಕ ನೀವು ನೋಡಲಿ ಹಂಗಿದಾಗಿ ನೆಂದು ಹೆಂಗೆ ಬರ್ತಿದೆ ವೆಲ್ಟಾಗಿ ಕ್ಲೀನಾಗಿ ಬರ್ತಾ ಇದೆ ಅಲ್ವಾ ಏ ಕುಷ್ಮಾ ಎಂತ ನೀನು ಇನ್ನ ಒಂದು ಸೌಂಡ್ ಮ್ಯೂಟ್ ಮಾಡು ನಮ್ಮ ಬುಜ್ಜಿ ಬೇಬಿ ವೀಟ್ ಆರ್ಚರ್ ಕೊಡ್ತಾನೆ ಇಲ್ಲಿ ನಮ್ಗೆ ಸಾಂಗ್ ಹಾಕೊಂಡು ನಾವೇ ನೋಡಿ ಇಷ್ಟು ಕ್ಲೀನಾಗಿ ಹೋಯ್ತು ತಾನೆ ಪುಟ್ಟ ಒಳ್ಳೆ ಸೂಪರ್ ಇದು ಕ್ಲೀನಿಂಗ್ಗೆ ಚೆನ್ನಾಗಿ ಕ್ಲೀನ್ ಆಯ್ತದ ನಾವು ಸೋಪಲ್ಲೆಲ್ಲ ಎಷ್ಟೇ ವಾಶ್ ಮಾಡಿದ್ರು 200 ಅಷ್ಟೇ ಅದು ಹೌದಾ ಜಿಡ್ ಇರುತ್ತೆ ಇದೆಲ್ಲ ಜಿಡ್ಡೇ ಇಲ್ಲ ನೋಡಿ ಕ್ಲೀನಾಗಿ ಹೊಂಟೋಗುತ್ತೆ ನಾನು ಅನ್ಕೊಂಡೇ ಇರಲಿಲ್ಲ ಶೈಲು ಒಂದಿನ ಕ್ಲೀನ್ ಮಾಡಿದೆ ಮಮ್ಮಿ ಆಯ್ತಿದ್ದು ನಾನು ಅಯ್ಯೋ ಅಂದ್ಕೊಂಡಿದ್ದೆ ಈಗ ನೋಡಿದ್ರೆ ತುಂಬ ಯೂಸ್ ಇದೆ ಪುಟ್ಟ ಸ್ವಲ್ಪ ಇದೆಲ್ಲ ಇದರಲ್ಲೇ ಸೋಪಿನವ್ರ ಥರ ಇರೋಣ ಅದರಲ್ಲೇ ಇರುತ್ತೆ ಇದು ಹಾಕಬೇಕು ಈಗ ಹೋಗಿ ನೋಡಿ ಇನ್ನೊಂದ್ಸರಿ ಒರೆಸ್ಬೇಕು ನೋಡಿ ಫುಲ್ ಕ್ಲೀನ್ ಆಯ್ತು ಈಗ ಸದ್ಯ ಗ್ಯಾಸ್ ಸ್ಟವ್ ಉರಿತಿದ್ದೆ ಅದು ಬೇರೆ ತೊಳೆಯಕ್ಕೆ ಹಾಕ್ಬಿಟ್ಟಿದ್ದೀನಿ ಮೇಲ್ಗಡೆ ತೊಳ್ಕೊಡಿದ್ದೀನಿ ಬಾ ಈ ಕಡೆ ನೀನು ಲೈಟ್ ಹಚ್ಚಲ ಹಚ್ಚೋದು ನಾನು ಪಾತ್ರೆಗೆ ಹಾಕಿದ್ದೀನಿ ಬೇಡ ಪಲ್ಯಕ್ಕಲ್ವಾ ಅದು ಹಾಕ್ಬಿಟ್ರೆ ಜಾಸ್ತಿ ಬಂದಾಗುತ್ತೆ ನೋಡಿ ಜಾಸ್ತಿ ಬರುತ್ತೆ ಗ್ಯಾಸ್ ಹೆಂಗಸ್ ರೆಡಿ ಮಾಡಿಕೊಟ್ರು ರೆಡಿ ಮಾಡ್ತಾರೆ ಅವೆಲ್ಲ ಮಾಡ್ಕೊಡ್ತಾರಪ್ಪ ನಮ್ಮಲ್ಲಿ ಏನೇ ಆದ್ರೂ ಇವೆಲ್ಲ ನಮ್ಗೆ ರೆಡಿ ಮಾಡ್ಕೊಡೋರು ಸುನಿಲ್ಲಪ್ಪ ಏ ಪಾಪ ನೀರು ಹಾಕ್ಬೇಕು ತಾನೆ ಎಷ್ಟು ನೀರು ಹಾಕೋರು ಗೊತ್ತಿಲ್ಲ ಹೆಂಗಿದೆ ಕೋಶ್ ನೀನು ಹೆಂಗೆ ಮಾಡ್ಕೊಟ್ರು ಅಂತ ನಮ್ಮನೆ ಏನು ಲಸ್ಸಿ ನನಗೆ ಬೇಡಪ್ಪ ಶೈಲು ಕುಡಿಯ ಬರಂಗೆ ಬೇಡಪ್ಪ ನಾವು ಲಸ್ಸಿ ಎಲ್ಲ ಕುಡಿಯಲ್ಲ ಬೇಡ ಶೈಲು ನನಗೆ ಅವ್ರು ಮಾಡ್ರೆ ಲಸ್ಸಿ ಕುಡಿಯೋದ್ರ ಮೇಲೆ ಆಸಕ್ತಿ ನನಗಿಲ್ಲ ಒಂದು ಸ್ಪೂನ್ ಟೇಸ್ಟ್ ಕೊಡೋದು 1 ಸ್ಪೂನು ಜಾಸ್ತಿ ಬೇಡ ಎಲ್ಲ ಅವ್ರಿಗೆ ಕೊಡು ಕೊನೆಪ್ಪ ಇಲ್ಲ ಕುಡಿ ಚೆನ್ನಾಗಿದೆ ಕುಡಿ ಲಿಕ್ವಿಡ್ ಅಲ್ಲ ವಾವ್ ಸಾಕತ್ತಾಗಿದೆ ಪುಟ ಅಲ್ವಾ
ಕೂಲ್ ಚಿಲ್ ಮಾಡಿಬಿಟ್ಟಿಟ್ರೆ ತುಂಬ ಚೆನ್ನಾಗಿದೆ, ಗೊತ್ತೇ ಇರಲಿಲ್ಲ. ಅಂದರೆ ಲಸ್ಸಿ ಅಂತಂದರೆ ನಮ್ಮಲ್ಲಿ ಏನು ಬೆಲ್ಲ ಹಾಕಿರೋದು, ಬೆಲ್ಲ ಹಾಕಿ ಗಟ್ಟಿ ಮೊಸರಿಗೆ ಸ್ವಲ್ಪ ನೀರು ಹಾಕಿದೀಯಾ? ಸೂಪರ್, ನೈಸ್ ಸುನಿ, ಚೆನ್ನಾಗಿದೆ, ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಏಯ್ ಚೆನ್ನಾಗಿದೆ, ಕುಡಿಯೇ ಬಿಡಿ. ಅವಳು ಬೇಡ ಅಂದಮೇಲೆ ಬೇಡ ಬಿಡಿಪ್ಪ. ಕೊಡವ ಅವನಿಗಂತ ಕೊಡವ. ಇದೇ ತುಂಬ ಇದೆ. ಲೈಟ್ ಹಾಕು ಖುಷು, ಕತ್ಲೆ ಆಗಿದ್ದಿಲ್ಲ. ಥ್ಯಾಂಕ್ಸ್ ಹೇಳಿ ಪಪ್ಪಂಗೆ. ಥ್ಯಾಂಕ್ ಯು ಅಂತಾನೆ. ಅಯ್ಯಯ್ಯೋ ಬೇಳೆದು ನೂರೇ ಬರ್ತಾಯಿದೆ. ಅಯ್ಯೋ ನಾನು ಬೇರೆ ಇದು ಪಕ್ಕದಲ್ಲಿ ಇಟ್ಬಿಟ್ಟಿದ್ದೀನಿ. ನಾನು ಏನು ಮಿಸ್ಸಿಂಗ್ ಅಲ್ಲ ಅಂತೀನಿ, ಇದ್ರೆ ಅಂತ ಗ್ಯಾಸ್ ಸ್ಟವ್ ಮೇಲೆ ಇಟ್ಬಿಟ್ಟಿದ್ದೀನಿ. ಸೌಂಡ್ ಕಮ್ಮಿ ಮಾಡಿ. ಎಸ್ ನೋಡಿ ಎಲ್ಲ. ಮತ್ತು ಇದನ್ನು ಕೂಡ ಎಲ್ಲ ಒಂದ್ಸರಿ ಫುಲ್ ಕ್ಲೀನ್ ಮಾಡಿಕೊಂಡೆ ಈ ಜಾಗನ. ಅಂದರೆ ಮೊನ್ನೆ ಕ್ಲೀನ್ ಮಾಡಿದ್ದೆ, ನೆನ್ನೆ ಮಾಡಿಲ್ಲ ನಿಜ. ಇವತ್ತು ಫುಲ್ ಎಲ್ಲ ಕ್ಲೀನ್ ಮಾಡಿದ್ದೀನಪ್ಪ ಇದನ್ನು. ಅಂದರೆ ಇಲ್ಲೆಲ್ಲ ಏನು ಗಲೀಜು ಮಾಡಲ್ಲ, ಹಿಂಗೆ ವಸ್ತುಗಳು ಇಟ್ಕೊಳ್ಳೋಕೆ ಅಷ್ಟೇ ಈ ಕಡೆ ತೊಗೊಳ್ತೀವಿ ಮಡಗ್ತೀವಿ. ಹಂಗಾಗಿ ಇದು ಯಾವುದು ಗಲೀಜಾಗಲ್ಲ. ಡೈಲಿ ಈ ಜಾಗನ ಒರೆಸ್ಬೇಕು ಅನ್ನೋದೇನಿಲ್ಲ. ಬಟ್ ಇದನ್ನೇನು ಕಾನ್ ಮಾಡಿರೋದು? ಅದು ಆಫ್ ಮಾಡಿ, ಅದು ಜ್ಯೂಸರ್ದು. ಹೌದಾ? ನಾವು 2-3 ಅಲ್ಲೆಲ್ಲ ಯೂಸ್ ಮಾಡ್ತಿದ್ವಲ್ಲ, ಹಂಗೆ ಕನೆಕ್ಟ್ ಮಾಡಿದ್ದಾರೆ. ಓಕೆ ಓಕೆ. ನಾಳೆ ಡೆಲಿವರಿ ಇದೆ. ಲಾಸ್ಟ್ ಇಯರ್ಗೆ ಬೈಕ್ ಇದ್ದೆ ಇವತ್ತು ಒಂದು ಲಾಸ್ಟ್ ಡೇ. ಎಲ್ಲೆಲ್ಲ ದುಡ್ಲೆಗೆ ಹಾಕ್ತಾರೆ, ಯಾರು ತಗೊಡ್ಬೋದು ಕೇಳ್ದೆ? ಹೇಳ್ಬಿಡು ಪರವಾಗಿಲ್ಲ, ಏನು ತಿನ್ಬೇಕು ಇವತ್ತು ನಾಳೆ ದಿನ ಅಕಸ್ಮಾತ್ 3-4 ಡೇಸ್ ಕಡೆ ಏನು ತಿನ್ನಗಲ್ಲ. 3-4 ಡೇಸ್ ಎಲ್ಲ ಇನ್ನು ಬಾಣ ಅಂತಾನೆ ಏನು ತಿನ್ನಂಗಿಲ್ಲ ಈ ಥರದ್ದೆಲ್ಲ. ಅದಕ್ಕೆ ಕೇಳ್ತಿರೋದು. ಪುಟ ಅವರು ಏನು ಬೈಕೆ ಅಂದರು ನೀನು ತಿನ್ನೋದನ್ನೇ ಕೇಳಬೇಕು ಅಂತಿಲ್ಲ. ಬಟ್ಟೆ, ಸ್ಲಿಪ್ಪರು, ಗೋಲ್ಡು, ಡೈಮಂಡು, ಸಿಲ್ವರು ಏನು ಬೇಕಾದರೂ ಕೇಳ್ಬೋದು. ದುಡ್ಡು ಬೇರೆ ಲೆಕ್ಕಾಗ್ತಿದ್ದಾರೆ ಈ ಕಡೆ. ಅಪ್ಪ ಇಂಥ ಗಂಡ ಅಂಥ ಹೆಂಡ್ತಿ ಎಂಥ ಇದಪ್ಪ. ಏನು ಬೇಡ, ಒಳ್ಳೇದಾಗಲಿ ಅಂತ ಕೇಳ್ಕೊ. ದುಡ್ಡು ಲೆಕ್ಕ ಹಾಕಿ ಮಡಿಕತ್ತಾ ಇದ್ದಾರೆ, ಹಾಸ್ಪಿಟ್ಲಿಗೆ ಕಟ್ಟಕ್ಕೆ ಅಷ್ಟೇ ಕಣ. ಬ್ಯಾಂಕಿಂತ ಅಂದ್ಬಿಟ್ಟು ಎವಿ ನನಗೆ ಮಮ್ಮ ಹಾಸ್ಪಿಟ್ಲಲ್ಲಿ ಇದ್ದಾಗ ಮಮ್ಮಗೆ ಊಟ, ಮಮ್ಮಗೆ ತಿಂಡಿ. ಓ ಎಲ್ಲನೂ ಒಬ್ಬ ಒಬ್ಬ ಗುಡ್ ಕಣ. ನಿಂಗೆನೆ ನಾನು ತಿನ್ಕೊಂಡು ಹಾಸ್ಪಿಟ್ಲಿಗೆ ಬಂದು ಅಮ್ಮಮ್ಮ ನಾನು ಪಪ್ಪನ್ ತಿನ್ಕೊಂಡು. ಏನು ತಗೋಬತ್ತೀಯ ನನಗೆ ಹಾಸ್ಪಿಟ್ಲ್? ನಿಂಗೇನು ಬೇಕು? ನಿಂಗೆ ಏನು ತರ್ತೀಯ? ಎಲ್ಲ ತಂದ್ಕೊಡ್ತೀನಿ ಅಂತ ಹೇಳು. ಹೇಳ್ತಾನೆ ನನ್ನ ಮಗ. ಪಾಪ ಏನು ಬೇಕೋ ಅದೆಲ್ಲ ತಗೊಡ್ತೀನಿ. ಹೌದಾ? ಅವು ಬೆಳಿಗ್ಗೆ ಮಧ್ಯಾಹ್ನ ತಗೊಂಡ್ ಬರ್ತೀಯಾ? ಊಟ ತಗೊಂಡ್ಬರ್ತಾನೆ ನಾನು ಹಾಸ್ಪಿಟಲ್. ಹೊಟ್ಟೆ ಅಂತ ಹೇಳು, ಆಗ ಹೋಗಿ ತಗೊಬರ್ತೀನಿ. ಎಲ್ಲಿಂದ ತರ್ತೀಯ? ಮನೆಯಿಂದನೂ ಹೋಟೆಲ್ಲ? ಹೋಟೆಲ್ ಹತ್ರ ಹಾಸ್ಪಿಟ್ಲ್ ಐತಲ್ಲ, ಅಲ್ಲೇ ತಗೊಬರ್ತೀನಿ. ಓ ಬಿಟ್ಟು ನಿಂಗೆ ಅನ್ನ ಸಾಂಬಾರು ಬೇಕು ತಾನೆ? ಹಾಸ್ಪಿಟ್ಲಲ್ಲಿ ಅನ್ನ ಸಾಂಬಾರು ತಿನ್ಬೇಕು ತಾನೆ? ಹೌದು ಬಿಡೋ ಮಗನ, ನೀನು ಹೆವಿ ಕ್ಯೂಟು. ಆದರೂ ಆಯ್ತು, ಅದನ್ನ ತಗೊಬರ್ತೀನಿ. ಒಬ್ಬೊಬ್ಬರಿಗೆ ಒಂದು ಮುತ್ತು ಕೊಡ್ಬೇಕು. ನಾನು ಮಾತ್ರ ಅಲ್ಲಲ್ಲ, ಅವ್ನು ಚಿಕನ್ ಬಿರಿಯಾನಿ ಅಂಗಡಿ ಎಲ್ಲ ಕಣದು. ನೀನೇನೇನು ತಿನ್ಕೊಬಿಡ್ತೀಯಾ? ಹೋಟ್ಲಲ್ಲಿ ಚಿಕನ್ ಮತ್ತೆ ನನಗೆ ಅನ್ನ ಸಾಂಬಾರು ತರ್ತೀಯಾ? ಚಿಕನ್ ಸಾಂಬಾರೇ ತಗೊಬಿಡ್ತೀನಿ. ಪೀಸ್ ತಿಂತೀನಿ. ನೀನು ಅನ್ನ ಮಾತ್ರ ತಿನ್ನು. ಸರಿ ಹೇಳ್ತಾಳೆ, ಪೀಸು ತಿನ್ಬೋತಾನೆ, ತಿಂತಾನೆ. ಅಬ್ಬೋ ಪೀಸು ತರ್ತೀನಿ. ಅಬ್ಬಾ. ರೂಮ್ ನಂಬರ್ 5. ರೂಟ್ ನಂಬರ್ 5 ಇವನು. ಓ ಗಾಡ್. ವ್ಯಾನು. ಮತ್ತೆ ನೋಡು, ಮತ್ತೆ ಹೆಂಗೆ ಆಡ್ತಿದಾರ ಅಂತಂದರೆ ಪದ್ಮ. ಹಾಂ ಅಡುಗೆ ಆಗದ, ಊಟ ಮಾಡ್ಬೇಕು ತಾನೆ ಇವಾಗೆಲ್ಲ. ಅದು ಬಿಟ್ಟು ಅದು ಬೇಕು ಇದು ಬೇಕು. ನೋಡು, ಸೊಪ್ಪು ಪಲ್ಯ ಮತ್ತು ಉಪ್ಪು ಸಾಂಬಾರು ಎಲ್ಲ ರೆಡಿ ಮಾಡಿದ್ದೀನಿ. ನೆಮ್ಮದಿ ಊಟ ಮಾಡಿ. ಉಪ್ಪು ಸಾಂಬಾರು ಮಾಡಿದೆ. ಬೆಳಗ್ಗೆ 6 ಗಂಟೆಗೆ ಹಾಸ್ಪಿಟ್ಲಲ್ಲಿ ಇರ್ಬೇಕಲ್ಲ. ಸ್ಕೂಲ್ದು. ಹ್ಞೂನಪ್ಪ, ಸ್ಕೂಲ್ಗೆ ಕೊಡಬೇಕು, ಅವರೇ ಕೊಡೋದು ಇವನಿಗೆ. ಬರೀ ಬುಜ್ಜಿ. ನಂದು. ಏಯ್ ನಿಂಗೆ ಯಾರು ಕೊಟ್ಟರು? ಕರೆಕ್ಟು. ಇದನ್ನ ನಮ್ಮ ಫ್ರೆಂಡ್
ಕೊಟ್ಟಿದ್ದು ಬರ್ತಡೇ ದಿನ ಓಕೆ ಓಕೆ ಅದು ಪಪ್ಪ ಕೈಲಿ ಹಿಡಿದ್ರದು ಅಲ್ಲ ಕಣ ನಿನ್ನ ಸ್ಕೂಲ್ ಇಷ್ಟು 8 ಇದ್ದವು ಹಾಂ ಈ ಥರದ ಕೊಟ್ಟಿರೋ ಆ ಥರದ್ದೆಲ್ಲ ಸ್ಕೂಲಲ್ಲಿ ಕೊಟ್ಟಿರೋದು ಈ ಥರದೇ ಕೊಟ್ಟಿರೋ ಇಲ್ಲ. ನಾನು ಸರಿ ಸರಿ ಚಿನ್ನಿ ನೀನು ಸ್ಕೂಲಲ್ಲಿ ಕೊಟ್ಟದ್ದು ಎಲ್ಲಿ ಕೊಟ್ಟಿದ್ದು. ನಾನು ಇದನ್ನ ಅಯ್ಯೋ ಹಾಗಾರೆ ಅವಂದು ಕೊಟ್ಬಿಡ ಅಯ್ಯೋ ನಾಳೆ ಕೊಟ್ಬಿಟ್ಟು ಹೋಗಿ ಇನ್ನು ಹೊಸದ್ ಕೊಟ್ಟೆ ಅವ್ನಿಗೆ. ಮೇಮ್ ನಿನಗೆ ಕೊಟ್ಟಿದ್ರ ಅದು ಕೊಟ್ಟ ಮೇಮ್ ಕೊಟ್ಟಿದ್ದು ಕೊಟ್ಟ ನೀನು ಎಲ್ಲ ಅದು ಮೇಮ್ ನಿನಗೆ ಕೊಟ್ಟಿದ್ದೆಲ್ಲಿ ಗಿಫ್ಟ್ ಇನ್ನೊಂದೆಲ್ಲಿ ನಾನ್ ಕೊಟ್ಟಿಲ್ಲ, ನಾನೇ ಕೊಟ್ಟೆ. ಅವನ ಹತ್ರ ಇದ್ದಲ್ಲ ಅದು ಕೊಟ್ಟ ಈ ಪೆನ್ಸಿಲ್ ಹೊಸದು ಸ್ಕೇಲ್ ಇತ್ತು ನನ್ನ ಹತ್ರ. ಅದು ಕೊಟ್ಟ ಲಾಂಗ್ ಕೊಡಬಾರ್ದು ಕಣ ಪಪ್ಪಂದ ಸ್ಕೇಲ್ ಕೊಟ್ಟಿಲ್ಲ. ನನ್ನ ಹತ್ರ ಗ್ರೀನ್ ಕಲರ್ದು ಇನ್ನೊಂದು ಸ್ಕೇಲ್ ಇತ್ತು. ಹಂಗೆ ಕೊಡಬೇಡ ಕಣ ನೀನು ಯಾರಿಗೂ ನಿನ್ನ ಪೆನ್ಸಿಲು ಪೆನ್ನು ರಬ್ಬರು ಮತ್ತು ಸ್ಕೇಲ್ ಏನೋ ಕೊಟ್ಬಿಟ್ಟು ಬರ್ತೀಯಾ ಅಂಗಡಿಯಲ್ಲಿ ನಾನು ತಕೊಂಡಿದ್ದು. ಅಂಗಡಿಯಲ್ಲಿ ತಾತ ಹತ್ರ ತಗ್ಸ್ಕೊಂಡಿದ್ದೀನಿ. ಹೊಡ್ದಾಕ್ಬಿಡ್ತೀನಿ ಸುಳ್ಳು ಹೇಳಿದ್ರೆ ಸರಿ ನಿಜ. ಕೊಡ್ಬೇಡ್ದಂಗೆ ಇನ್ಮೇಲೆ ಯಾರಿಗೂ ಕೊಡಬೇಡ ಪೆನ್ಸಿಲ್ ಪೆನ್ ಎಲ್ಲನೂ ಪೆನ್ಸಿಲ್ ಇನ್ನ ಸರಿ ಎದ್ಬಿಟ್ಟು ಡೈಲಿ ಸ್ಕೂಲ್ ಕಳಿಸ್ತೀನಿ ನಾಳೆ ಸ್ಕೂಲಿಗೆ ಬನ್ನಿ ಅಷ್ಟೇ ಓಕೆನಾ ಅಪ್ಪ ಅಂಬ್ರೆಲಾ ಪಾಪ ಆದ್ಮೇಲೆ ಸಂಜೆಗೆ ಬಂದು ನೋಡು ಅಪ್ಪ ಅಂಬ್ರೆಲಾ ನಾನು ನಾಳೆಯಿಂದ ಸ್ಕೂಲ್ಗೆ ಹೋಗಲ್ಲ. ಪಾಪು ಬಟ್ಟೆ ಒಗೆಯೋಕೆ ಹುಡ್ಕತಾನೆ ಅಲ್ವಪ್ಪ ಹೋಗ್ತೀನಿ. ಏನಾಯ್ತು ಪಾಪ ನೋಡ್ಬೇಕಂದ್ರೆ